ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇತ್ತೀಚೆಗೆ ಎಲ್ಲ ಕಡೆ ಟೈಲರಿಂಗ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ನ ತೋರಿಸ್ತಿದ್ದಾರೆ. ತುಂಬ ಜನ ಹೆಣ್ಮಕ್ಳು ಟೈಲರಿಂಗ್ ಕ್ಲಾಸಸ್ ಕೂಡ ಇತ್ತೀಚೆಗೆ ಜಾಸ್ತಿಯಾಗಿ ಮಾಡ್ತಿರೋದ್ರಿಂದ ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ತುಂಬ ಜನ ಹೋಗಿ ಕಲಿಯೋದೇನೋ ಕಲ್ತ್ಬಿಡ್ತೀರಾ, ಆದರೆ ಏನು ಮಾಡೋದು ಕಲ್ತ ಮೇಲೆ ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಅಂಥ ಹೆಣ್ಮಕ್ಳು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಏನು ಮಾಡಬೇಕು, ಏನು ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನನಗೆ ಯಾವ ರೀತಿಯೆಲ್ಲ ಇಂಪ್ರೂವ್ಮೆಂಟ್ ಆಯಿತು, ನಾನು ಏನೆಲ್ಲ ಮಾಡಿದೆ ಅನ್ನೋದನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ತುಂಬ ಜನ ನನಗೆ ಕಮೆಂಟ್ ಮಾಡ್ತಿದ್ರಿ, ನನಗೆ ಬಟ್ಟೆ ಬರ್ತಿಲ್ಲ, ಟೈಲರಿಂಗ್ ಕಲ್ತಿದ್ದೀನಿ, ಬಟ್ಟೆ ಬರ್ತಿಲ್ಲ ಅಂತ ಕೇಳ್ತಿದ್ರಿ. ಮತ್ತು ತುಂಬ ಜನ ಹೊರಗಡೆ ಶಾಪ್ ಮಾಡಿದ್ರೆ ಬೆಟರಾ, ಮನೇಲೇ ಸ್ಟಿಚ್ ಮಾಡಿದ್ರೆ ಬೆಟರಾ, ಈ ರೀತಿಯಾಗಿ ಕೇಳ್ತಿದ್ರು. ಹಾಗಾಗಿ ಒಂದು ವಿಡಿಯೋನ ನಾನು ಮಾಡಬೇಕು ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಿದ್ದೀನಿ. ನನ್ನ ಹಳೆ ವಿಡಿಯೋನ ನೋಡಿರೋರಿಗೆ ಗೊತ್ತಿರುತ್ತೆ ನನ್ನ ಹತ್ರ ಎಲ್ಲ ಯಾವ ಥರ ಮಿಷಿನ್ ಇತ್ತು ಅಂತ. ಇವಾಗ ಎಲ್ಲ ಮಿಷಿನ್ನು ಕೂಡ ಚೇಂಜ್ ಮಾಡಿದ್ದೀನಿ. ಮೊದಲು ನನ್ನ ಹತ್ರ ಇದ್ದಿದ್ದು ನಾರ್ಮಲ್ ಸ್ಟಿಚ್ಚಿಂಗ್ ಮಿಷಿನ್ ಇತ್ತು ನನ್ನ ಹತ್ರ ಮೊದಲು. ಇವಾಗ ಎಲ್ಲದನ್ನು ಕೂಡ ಈ ರೀತಿ ಜಾಕ್ ಮಿಷಿನ್ನ ತೊಗೊಂಡಿದ್ದೀನಿ. ಎಲ್ಲದನ್ನು ಕೂಡ ಮೂರನ್ನು ಕೂಡ ಅದೇ ರೀತಿಯಾಗಿ ಸ್ಟಿಚಿಂಗ್ ಮಿಷಿನ್ ತೊಗೊಂಡಿದ್ದೀನಿ. ಒಂದು ನಾನು ಕಂಪ್ಯೂಟರ್ ಮಿಷಿನ್ ತೊಗೊಂಡಾಗಲೇ ಕೊಟ್ಟಿದ್ದು ಫ್ರೀಯಾಗಿ. ಇವಾಗ ಎರಡು ಏನಿದೆ ಆ ಕಡೆ ಈ ಕಡೆ ಎರಡು ಏನಿದೆ ಅದನ್ನು ನಾನು ತೊಗೊಂಡಿದ್ದು. ಮೊದಲಿಗೆ ನಾನು ಯಾವುದೇ ಮಿಷಿನ್ನ ತೊಗೊಂಡ್ರು ಕೂಡ ಹೇಳ್ತೀನಿ, ಜಾಸ್ತಿಯಾಗಿ ಬಂಡವಾಳ ಅನ್ನೋದನ್ನು ಯಾವುದಕ್ಕೂ ಕೂಡ ನಾನು ಹಾಕಲಿಲ್ಲ. ಮೊದಲಿಗೆ ನಾನು ತೊಗೊಂಡಿದ್ದು ಬರೀ 1800 ರೂಪಾಯಿ ಕೊಟ್ಟು ಚಿಕ್ಕದೊಂದು ಮಿಷಿನ್ನ ತೊಗೊಂಡೆ. ಆ ಮಿಷಿನನ್ನು ಇವಾಗಲೂ ಕೂಡ ಸೇಲ್ ಮಾಡಿಲ್ಲ, ಇಟ್ಕೊಂಡಿದ್ದೀನಿ. ಅದನ್ನು ನನ್ನ ನೆನಪಿಗೆ ಅಂತ, ಯಾಕೆಂದರೆ ನಾನು ಕಲ್ತಂಥ ಮಿಷಿನು ಅಂತೇಳಿ ಅದನ್ನು ನಾನು ಸೇಲ್ ಮಾಡಿಲ್ಲ, ಇಟ್ಕೊಂಡಿದ್ದೀನಿ. ಅದನ್ನ ಬಿಟ್ಟು ಬೇರೆ ಆಮೇಲೆ ತೊಗೊಂಡಂತಹ ಮಿಷಿನ್ ಎಲ್ಲ ಸೇಲ್ ಮಾಡಿಬಿಟ್ಟು ಎಲ್ಲದೂ ಕೂಡ ಏನಕ್ಕೆ ಜಾಸ್ತಿ ಆಗುತ್ತೆ ಅಂತೇಳಿ, ಇಟ್ಕೊಳ್ಳೋಕ್ಕೂ ಜಾಗ ಆಗಲ್ಲ ಅಂಥೇಳಿ ಅದನ್ನೆಲ್ಲ ಸೇಲ್ ಮಾಡಿ ಅದೇ ಅಮೌಂಟಲ್ಲಿ ಇವಾಗ ಆ ಕಡೆ ಈ ಕಡೆ ಏನು ತೋರಿಸ್ತೀನಿ ಆ ಮಿಷಿನ್ಗಳನ್ನ ಪರ್ಚೇಸ್ ಮಾಡಿದೆ ನಾನು. ಮೊದಲಿಗೆ ನನ್ನ ಹತ್ರ ಇದ್ದಿದ್ದು ಕೂಡ ನಾರ್ಮಲ್ಲು ಸ್ಟಿಚಿಂಗ್ ಮಿಷಿನ್, ದೊಡ್ಡ ಮಿಷಿನ್ಗಿತ್ತು ಎಲ್ಲದೂ ಕೂಡ. ಇವಾಗ ನಾನು ಆ ಮಿಷಿನ್ನ ಕೊಟ್ಬಿಟ್ಟು ಈ ಥರದ ಮಿಷಿನ್ಗಳ ತೊಗೊಂಡಿದ್ದೀನಿ. ಇವಾಗಲೂ ಕೂಡ ನಾನು ಜಾಸ್ತಿ ಬಂಡವಾಳ ಹಾಕಿಲ್ಲ. ಇದು ಕೂಡ ನಾನು ಟೈಲರಿಂಗ್ ಇವಾಗ ನಾನು ಕೆಲಸ ಮಾಡ್ತಿರುವಂಥ ಕಡೆ ಒಬ್ಬರು ಪರಿಚಯ ಇದ್ದರು. ಇವಾಗ ನಾನು ಮಿಷಿನ್ಗಳೆಲ್ಲ ಹೋಗಿ ತೊಗೊಂಡೋಗಿ ಅವರಿಗೆ ತೋರಿಸ್ತೀನಿ. ಏನಾದ್ರು ಕಂಪ್ಲೇಂಟ್ ಆದಾಗ, ಸರ್ವಿಸ್ ಮಾಡಿಸ್ಬೇಕಾದಾಗ, ಈ ರೀತಿ ಎಲ್ಲ ಇದ್ದಾಗ ಅವ್ರ ಹತ್ರ ತೊಗೊಂಡೋದಾಗ ಅವರು ಈ ರೀತಿ ಸ್ಟಿಚಿಂಗ್ ಮಿಷಿನ್ಗಳು ಬಂದಾಗ ಹೇಳಿ ಅಂತ ಹೇಳಿದ್ದೆ. ಅವರು ಕೂಡ ಬಂದಾಗ ನನಗೆ ಇನ್ಫಾರ್ಮ್ ಮಾಡಿದರು. ಹಾಗಾಗಿ ಅವ್ರ ಹತ್ರನೇ ಹೋಗಿ ಇದು ಕೂಡ ಇವಾಗ ನಾನು ಏನು ಎರಡು ತೋರಿಸ್ತಿದ್ದೀನಿ ಜಾಕ್ ಮಿಷಿನು, ಅದು ಕೂಡ ನಾನು ಸೆಕೆಂಡ್ ಹ್ಯಾಂಡ್ಲಲ್ಲೇ ಕೂಡ ತೊಗೊಂಡಿದ್ದು. ಮಿಷಿನ್ಗಳು ಎರಡೂ ಕೂಡ ತುಂಬಾ ಚೆನ್ನಾಗಿದೆ. ನನಗೆ ಗೊತ್ತಿರೋರಾಗಿದ್ದರಿಂದ ಅವರು ನನಗೆ ತುಂಬ ಸಲ ಮಿಷಿನ್ಗಳೆಲ್ಲ ಕೊಟ್ಟಿದ್ದಾರೆ. ನಾನು ಅವ್ರ ಹತ್ರ ತೊಗೊಂಡು ತುಂಬ ಯೂಸ್ ಮಾಡಿ ಕೂಡ ವಾಪಸ್ ನನಗೆ ಬೇಡ ಅನ್ನಿಸ್ದಾಗ ಮಿಷಿನ್ನ ಸೇಲ್ ಮಾಡಿದ್ದೀನಿ ಕೂಡ. ಹಾಗಾಗಿ ಅವರ ನಂಬಿಕೆ ಮೇಲೆ ನಾನು ಇವಾಗ ಇವೆರಡು ಮಿಷಿನ್ನ ತೊಗೊಂಡಿದ್ದು. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ. ಈ ವಿಡಿಯೋನ ಮಾಡ್ಕೊಂಡು ತುಂಬ ದಿನ ಆಯಿತು. ಇವಾಗ ನಾನು ತಂದ ಮೇಲೆ ತುಂಬ ದಿನದಿಂದ ಕೆಲಸ ಮಾಡ್ತೀನಿ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಸ್ಟಾರ್ಟಿಂಗು ನಾವೊಂದು ಹೋಗಿ ಇವಾಗ ತುಂಬ ಜನ ಕಟ್ಟಿಂಗ್ ಕ್ಲಾಸ್ ಮಾಡ್ತಿದ್ದಾರೆ. ಆನ್ಲೈನಲ್ಲಿ ಆಗಿರ್ಬೋದು, ಆಫ್ಲೈನಲ್ಲಿ ಆಗಿರ್ಬೋದು, ಹೋಗಿ ಕಲ್ತ್ಕೊಂಡು ಬಿಡ್ತೀರಾ. ಹೆಣ್ಮಕ್ಳು ಸ್ಟಿಚಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಏನೋ ಮಾಡ್ತಿದ್ದಾರೆ. ಕಡಿಮೆ ಬಜೆಟಲ್ಲಿ ಸ್ಟಿಚಿಂಗ್ ಹೇಳ್ಕೊಡೋರು ಇದ್ದಾರೆ, ಜಾಸ್ತಿ ಬಜೆಟಲ್ಲಿ ಸ್ಟಿಚಿಂಗ್ನ ಹೇಳ್ಕೊಡೋರು ಇದ್ದಾರೆ. ಏನೋ ಹೋಗಿ ಬಂದು ಕಲ್ತು ಬಿಡ್ತೀರಾ. ನಾರ್ಮಲಾಗಿ ಬ್ಲೌಸ್ ಸ್ಟಿಚಿಂಗ್ ಬರುತ್ತೆ, ಆದರೆ ಏನು ಮಾಡೋದು, ಬಟ್ಟೆ ತಂದುಕೊಡ್ಬೇಕಲ್ವ ಕಸ್ಟಮರು, ಬಟ್ಟೆನೇ ಬರ್ತಿಲ್ಲ, ಏನು ಮಾಡೋದು ಅನ್ನೋಂಥ ಹೆಣ್ಮಕ್ಳು ಏನು ಮಾಡಬೇಕು, ನಾನು ಹೊರಗಡೆ ಒಂದು ಅಂಗಡಿನ ಮಾಡಬೇಕಾ ಇಲ್ಲ ಮನೆಯಲ್ಲೇ ಸ್ಟಿಚ್ ಮಾಡಬೇಕಾ, ಈ ರೀತಿಯಾಗಿ ಕನ್ಫ್ಯೂಸ್ ತುಂಬಾ ಇರುತ್ತೆ. ಇವಾಗ ಕಲ್ತ್ಕೊಂಡು ಸುಮ್ಮನೆ ಇರಬೇಕಲ್ಲ, ಹೊರಗಡೆ ಒಂದು ಅಂಗಡಿ ಮಾಡೋಣ, ಏನಾಗುತ್ತೋ ಅಂಗಡಿ ಮಾಡಿದ್ರೆ ಬಟ್ಟೆ ಬರುತ್ತೋ ಇಲ್ವೋ, ಈ ರೀತಿ ಎಲ್ಲ ಕನ್ಫ್ಯೂಸ್ ಇರುತ್ತೆ. ನೀವು ಹೊರಗಡೆ ಅಂಗಡಿನಾದರೂ ಮಾಡಿ, ಮನೆಯಲ್ಲಾದರೂ ಸ್ಟಿಚ್ ಮಾಡಿ, ನಿಮ್ಮ ಕೆಲಸ ತುಂಬ ಚೆನ್ನಾಗಿರಬೇಕು, ಅದನ್ನು ಯೋಚನೆ ಮಾಡ್ಕೊಂಡು ಕೆಲಸ ಮಾಡಬೇಕು. ನಾವು ಮಾಡುವಂಥ ಕೆಲಸ ಚೆನ್ನಾಗಿದ್ದರೆ ಒಬ್ಬೊಬ್ಬರೇ ಕಸ್ಟಮರ್ ಬರುವಂಥ ಚಾನ್ಸ್ ಇರುತ್ತೆ. ಮತ್ತು ನಾವು ಸ್ಟಿಚ್ ಮಾಡಬೇಕಾದ್ರೆ ಕೆಲವೊಂದು ಇವಾಗ ನಮಗೆ ನಾವು ಕಟ್ಟಿಂಗ್ ಕ್ಲಾಸ್ ಕಲ್ತಿದ್ದೀವಿ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಆವಾಗ ಜನಕ್ಕೆ ನಾವು ಪರಿಚಯ ಆಗಬೇಕು ಅಂದರೆ ನಮ್ಮ ರಿಲೇಷನ್ಗಳಿಗೆ, ನಮ್ಮ ಅಕ್ಕಪಕ್ಕದವ್ರಿಗೆ ಹೇಳ್ಬೇಕಾಗತ್ತೆ, ಈ ರೀತಿಯಾಗಿ ನಾವು ಸ್ಟಿಚಿಂಗ್ ಕಲ್ತಿದ್ದೀವಿ, ಸ್ಟಿಚಿಂಗ್ ಮಾಡಿಕೊಡ್ತೀವಿ, ಈ ರೀತಿ ಕಡಿಮೆ ಬಜೆಟಲ್ಲಿ ಸ್ಟಿಚ್ ಮಾಡಿಕೊಡ್ತೀವಿ, ಈ ರೀತಿಯೆಲ್ಲ ಒಂದು ಆಫರ್ನ ಕೊಟ್ಟು ಸ್ಟಿಚ್ ಮಾಡಿಕೊಡ್ಬೇಕು. ಈಗ ಒಂದು 5 ಬ್ಲೌಸ್ನ ಸ್ಟಿಚ್ ಮಾಡಿದ್ರೆ 1 ಬ್ಲೌಸ್ ಫ್ರೀಯಾಗಿ ಸ್ಟಿಚ್ ಮಾಡಿಕೊಡ್ತೀವಿ, ಇಷ್ಟು ಅಮೌಂಟ್. ಇವಾಗ ಬೇರೆ ಕಡೆ ಸ್ಟಿಚ್ ಮಾಡಿದ್ರೆ ಇಷ್ಟು ಅಮೌಂಟ್ ಇದೆ, ನಾನು ಅವರಿಗಿಂತ ಒಂದು 20 ರೂಪಾಯಿ 50 ರೂಪಾಯಿ ಕಡಿಮೆಗೆ ಸ್ಟಿಚ್ ಮಾಡಿಕೊಡ್ತೀನಿ ನೋಡಿ. ಈ ರೀತಿಯೆಲ್ಲ ನಾವು ಮಾಡಿದ್ರೆ ಮಾತ್ರ ನಮಗೆ ಕಸ್ಟಮರ್ ಬರೋದು. ನಾವು ಕಲ್ತಿದ್ದೀವಿ, ಮನೇಲೇ ಇರಬೇಕು, ಮನೇಲೇ ತಂದುಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಸುಳ್ಳು. ಆಮೇಲೆ ನಾವು ಅಂಗಡಿ ಮಾಡಿದ್ರು ತಂದುಕೊಟ್ಬಿಡ್ತಾರೆ ಅನ್ನೋದು ಸುಳ್ಳು. ಅಂಗಡಿ ಮಾಡಿದ್ರು ಕೂಡ ನಿಮ್ಮ ಕೆಲಸ ಅನ್ನೋದು ತುಂಬ ಚೆನ್ನಾಗಿರಬೇಕು. ಒಂದು ಸಲ 2 ಸಲ ಕೊಟ್ಟು ನೋಡ್ತಾರೆ, ಕೆಲಸ ಚೆನ್ನಾಗಿಲ್ಲ ಅಂದರೆ ಮತ್ತೆ ಬರೋದೇ ಇಲ್ಲ. ಅಂಗಡಿ ಮಾಡಿದ್ರು ಲಾಸ್ ಆಗ್ಬೋದು ಅಂತ ನೀವು ಅನ್ಕೋತೀರಾ, ಇಲ್ಲ ಅಂಗಡಿ ಮಾಡಿದ್ರು ಕೂಡ ಲಾಸ್ ಇಲ್ಲ, ಮನೇಲೇ ಸ್ಟಿಚ್ ಮಾಡಿದ್ರು ಕೂಡ ಲಾಸ್ ಇಲ್ಲ, ಈ ಕೆಲಸದಲ್ಲಿ ಅಂಗಡಿ ಮಾಡಿದ್ರು ಕೂಡ ಲಾಸ್ ಇಲ್ಲ. ಅಂಗಡಿ ಮಾಡಬೇಕಾದ್ರೆ ಜಾಸ್ತಿಯಾಗಿ ಬಂಡವಾಳನ ಹಾಕೋಬೇಡಿ. ಒಂದು ಸ್ಟಿಚಿಂಗ್ ಮಿಷಿನ್ ತೊಗೊಂಡು ಮೊದಲಿಗೆ ನೀವೇ ಸ್ಟಿಚ್ ಮಾಡಿ. ಮೊದಲಿಗೆ ನೀವು ಒಂದು ಸಿಂಪಲ್ಲಾಗಿ ಮಾಡಿಕೊಂಡು ನಮ್ಮ ಬಜೆಟ್ಟಿಗೆ ತಕ್ಕಾಗಿ ಮಾಡ್ಕೋಬೇಕು. ಯಾವಾಗಲೂ ಕೂಡ ಜಾಸ್ತಿಯಾಗಿ ಬಂಡವಾಳನ ಹಾಕಿ ಏನೋ ಕಲ್ತಿದ್ದೀವಿ ಅಂತೇಳಿ ಅಂಗಡಿನೆಲ್ಲ ಡೆಕೋರೇಷನ್ ಮಾಡಿಕೊಂಡು ಜಾಸ್ತಿ ಮಿಷಿನ್ಗಳಿಗೆಲ್ಲ ಬಂಡವಾಳ
ಹಾಕಿ ಆ ರೀತಿ ಎಲ್ಲ ಮಾಡ್ಕೊಂಡು ಲಾಸ್ ಮಾಡ್ಕೋಬಾರ್ದು. ಒಂದು ಸ್ಟಿಚಿಂಗ್ ಮಿಷಿನ್ ತೊಗೊಂಡು ಮೊದಲಿಗೆ ನಾವು ಸ್ಟಿಚಿಂಗ್ನ ಮಾಡಬೇಕು. ಮನೆಯಲ್ಲೇ ಇವಾಗ ನಾವು ಕ್ಲಾಸಿಗೆ ಹೋಗ್ತಿದ್ದೀವಲ್ಲ, ಆವಾಗಲೇ ಸ್ವಲ್ಪ ಜನನ ಪರಿಚಯ ಮಾಡಿಕೊಂಡು ಆವಾಗಲೇ ಕಸ್ಟಮರ್ನ ಇಟ್ಕೋಬೇಕು ನಾವು. ಯಾವಾಗಲೂ ನಾನು ಅಂದ್ಕೊಳ್ಳೋದು ಇಷ್ಟೇ, ಕೆಲಸ ಚೆನ್ನಾಗಿ ಮಾಡಬೇಕು. ಕೆಲಸ ಚೆನ್ನಾಗಿ ಮಾಡಿದ್ರೆ ದಿನೇ ದಿನೇ ಕಸ್ಟಮರ್ ಜಾಸ್ತಿ ಆಗ್ತಾರೆ. ಕೆಲಸನೇ ಚೆನ್ನಾಗಿ ಮಾಡದೆ ಬೇರೆ ಏನೋ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ನಾವು ಅಂಗಡಿನೇ ಇಟ್ಟುಬಿಟ್ರೆ, ಜಾಸ್ತಿಯಾಗಿ ಮಿಷಿನ್ಗಳು ಇಟ್ಕೊಂಡ್ಬಿಟ್ರೆ ಬಂದುಬಿಡ್ತಾರೆ ಅನ್ನೋದು ಸುಳ್ಳು. ನಾವು ಯಾವುದೇ ರೀತಿನ ಆದರೂ ಕೂಡ ಹಳ್ಳಿಲೇ ಸ್ಟಿಚ್ ಮಾಡಿ, ಸಿಟಿಲೇ ಸ್ಟಿಚ್ ಮಾಡಿ, ಅಂಗಡಿನೇ ಮಾಡಿ, ಮನೆಯಲ್ಲೇ ಮಾಡಿ, ನಾವು ಮಾಡುವಂಥ ಕೆಲಸ ಚೆನ್ನಾಗಿರಬೇಕು. ಅದನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ನಮ್ಮ ಕೆಲಸ ಚೆನ್ನಾಗಿತ್ತು ಅಂದರೆ ದಿನೇ ದಿನೇ ಕಸ್ಟಮರ್ ಕೂಡ ಜಾಸ್ತಿ ಆಗ್ತಾರೆ, ಕೆಲಸ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೆಲಸ ಮಾಡಿ. ಅದನ್ನು ಬಿಟ್ಟು ನಾವಿಲ್ಲಿ ಹಳ್ಳಿಲಿದ್ದೀವಿ, ನಾವು ಮನೆಯಲ್ಲೇ ಸ್ಟಿಚ್ ಮಾಡಿದ್ರೆ ಯಾರೂ ಬರೋಲ್ಲ, ಅಂಗಡಿ ಮಾಡಿದ್ರೆ ಸ್ಟಿಚಿಂಗಿಗೆ ಬರ್ತಾರೆ ಅಂತ ಅನ್ಕೋಬೇಡಿ. ಇಲ್ಲ, ಅಂಗಡಿ ಮಾಡಿದ್ರೆ ಸ್ಟಿಚಿಂಗ್ ಬರಲ್ವೇನೋ, ಮನೆಯಲ್ಲೇ ಸ್ಟಿಚಿಂಗ್ ಮಾಡೋಣ, ಅಂಗಡಿಗೆ ಎಷ್ಟೊಂದೆಲ್ಲ ಬಂಡವಾಳ ಹಾಕಬೇಕು, ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಈ ರೀತಿಯಾಗಿ ಕೂಡ ಯೋಚನೆ ಮಾಡಬೇಕಾಗತ್ತೆ. ನಮ್ಮ ಶಕ್ತಿಗೆ ಏನು ಅನುಗುಣವಾಗಿದೆ ಅದನ್ನು ನಾವು ಮಾಡಬೇಕು. ಅದನ್ನು ಬಿಟ್ಟು ಯಾರೋ ಮಾಡ್ತಿದ್ದಾರೆ ಅದನ್ನು ಮಾಡಬೇಕು ಅಂತ ಮಾಡಬೇಡಿ. ನಿಮಗೆ ಎಷ್ಟು ಸಾಧ್ಯನೋ, ಇಲ್ಲ ನಾವು ಮನೆಯಲ್ಲೇ ಮಾಡ್ತಿದ್ದೀವಿ ಅಂದರೆ ಮನೆಯಲ್ಲೇ ಮಾಡಿ. ಒಂದು ವರ್ಷ 6 ತಿಂಗಳವರೆಗೂ ಮನೇಲಿ ಮಾಡಿ ಚೆನ್ನಾಗಿ ಕಸ್ಟಮರ್ಗಳಿದ್ದಾರೆ ಅಂದಾಗ ನೀವು ಅಂಗಡಿನ ಮಾಡಿಕೊಂಡು ಮಾಡಿ. ಅಂಗಡಿ ಮಾಡಿದ್ರು ಅಷ್ಟೇ ಜಾಸ್ತಿ ಬಂಡವಾಳನ ಹಾಕೋಬಾರ್ದು. ನಮ್ಮ ಇದಕ್ಕೆ ಏನಿದೆ ಅನುಗುಣವಾಗಿ ಅಷ್ಟು ಬಂಡವಾಳನ ಹಾಕ್ಕೊಂಡು ಕೆಲಸ ಮಾಡಿ. ಇವಾಗ ನಾವು ಜಾಸ್ತಿಯಾಗಿ ಈ ಕೆಲಸದಲ್ಲಿ ಎಲ್ಲೂ ಲಾಸ್ ಅಂತೂ ಆಗಲ್ಲ. ನಾವು ಚೆನ್ನಾಗಿ ಸ್ಟಿಚ್ ಮಾಡ್ತಿದ್ದೀವಿ ಅಂದರೆ ಈ ಕೆಲಸದಲ್ಲಿ ನೀವು ಎಲ್ಲೇ ಹೋಗಿ ಮಾಡಿದ್ರೂ ಕೂಡ ಲಾಸ್ ಅಂತೂ ಆಗಲ್ಲ. ನನ್ನ ಅಭಿಪ್ರಾಯ ಅದು. ಯಾರಿಗೂ ಕೂಡ ಲಾಸ್ ಅಂತೂ ಆಗಲ್ಲ. ನೀವು ಅನ್ಕೋಬೋದು ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು ಅಂತ. ಇವಾಗ ನಮ್ಮಲ್ಲಿ ನಾವು ಇಲ್ಲಿ ಸ್ಟಿಚ್ ಮಾಡಿದ್ರೆ 300 ತೊಗೋತೀವಿ ಅಂದರೆ, ನಾವು ಬಾಡಿಗೆನ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ, ಸಿಟಿಗಳಲ್ಲಿ ಸ್ಟಿಚ್ ಮಾಡಿದ್ರೆ 400ನ ತೊಗೋಬೋದಲ್ವ. ಅಲ್ಲಿಗೆ ಒಂದು ಬ್ಲೌಸಿಗೆ 100 ರೂಪಾಯಿ ಅಂದರೆ ನಮ್ಮ ಬಾಡಿಗೆಗಾಗಲಿ ನಮ್ಮ ಕರೆಂಟ್ ಬಿಲ್ಗಾಗಲಿ ಆ ಅಮೌಂಟು ಅಲ್ಲಿಗೆ ಸರಿ ಹೋಗುತ್ತೆ. ಯಾವುದೇ ರೀತಿ ಲಾಸ್ ಆಗಲ್ಲ. ತುಂಬ ಜನ ಹೇಳ್ತೀರಾ ಕರೆಂಟ್ ಬಿಲ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಅದ್ರ ಬದಲು ಮನೆಯಲ್ಲೇ ಸ್ಟಿಚ್ ಮಾಡಬೇಕು ಅಂತ. ಇಲ್ಲ, ನೀವು ಮನೆಯಲ್ಲಿಗಿಂತ ಅಂಗಡಿಲಿ ಮಾಡಿದಾಗ ಜಾಸ್ತಿ ಕಸ್ಟಮರ್ ಬರ್ಬೋದು, ದಿನದಲ್ಲಿ ಇಷ್ಟು ಬ್ಲೌಸು ಅಂತ ಬರ್ಬೋದು. ಅದನ್ನೆಲ್ಲ ಯೋಚನೆ ಮಾಡ್ಕೋಬೇಕು. ನಮ್ಮ ಕೆಲಸ ಚೆನ್ನಾಗಿದ್ದರೆ ಮನೇಲಿ ಅಂಗಡೀಲಿ ಯಾವುದೇ ವ್ಯತ್ಯಾಸ ನಮಗಿರಲ್ಲ. ನಾವು ಮಾಡುವಂಥ ಕೆಲಸ ಚೆನ್ನಾಗಿದ್ದರೆ ಯಾವುದೇ ವ್ಯತ್ಯಾಸ ನಮಗಿರಲ್ಲ. ಅದನ್ನು ಯೋಚನೆ ಮಾಡಿ. ಆದಷ್ಟು ಹೆಣ್ಮಕ್ಳು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರೋರು ಯಾವುದೇ ಕೆಲಸನ ಮಾಡಿ ಜಾಸ್ತಿಯಾಗಿ ಬಂಡವಾಳನ ಹಾಕೋಬೇಡಿ. ಸ್ವಲ್ಪನೇ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಒಳ್ಳೇದಾಗುತ್ತೆ. ಈ ಕೆಲಸದಲ್ಲಿ ಯಾರಿಗೂ ಕೂಡ ಲಾಸ್ ಆಗಲ್ಲ. ಯೋಚನೆ ಮಾಡಬೇಡಿ. ಕಡಿಮೆ ಬಡ್ಜೆಟ್ದ ಅಂಗಡಿನ ಒಂದು ಸಿಂಪಲ್ ಆಗಿರೋದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ನಿಮಗೆ ದಿನೇ ದಿನೇ ಕಸ್ಟಮರ್ ಜಾಸ್ತಿ ಆಗ್ತಿದ್ದಾರೆ, ಜಾಸ್ತಿ ಬರ್ತಿದ್ದಾರೆ ಅಂದಾಗ ಆಮೇಲೆ ಇನ್ನೊಂದು ಏನು ಕಲ್ತ್ಕೋಬೇಕು ನಾವು ಅಂದರೆ, ನಾವಿವಾಗ ಒಂದು 2 ಮಿಷಿನ್ನ ಇಟ್ಕೊಂಡು ಜೊತೆಗೆ ಇನ್ನೊಬ್ಬರನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ, ಇಲ್ಲ ಒಂದು 4-5 ಜನನ ಕೆಲಸಕ್ಕೆ ಇಟ್ಕೊಂಡು ನಮ್ಮ ಹತ್ರ ಬಡ್ಜೆಟ್ ಇದೆ ಅಷ್ಟನ್ನೆಲ್ಲ ಮಾಡಿಬಿಡ್ತೀವಿ ಅಂತ ಅಂದ್ಕೊಂಡು ಮಾಡೋರಿದ್ರೆ ನೀವು ಆ ಥರ ಮಾಡಬಾರ್ದು. ನಮಗೆ ಎಲ್ಲ ಕೆಲಸನೂ ಗೊತ್ತಿರಬೇಕು. ಇವಾಗ ನಮ್ಮ ಹತ್ರ ಕೆಲಸ ಮಾಡೋರು ಇಬ್ಬರು ಬರ್ತಿಲ್ಲ ಅಂದರೂ ಕೂಡ ನಾವು ಅದನ್ನು ಮೇಂಟೈನ್ ಮಾಡುವಷ್ಟು ಶಕ್ತಿ ನಮಗಿರಬೇಕು. ಎಮ್ಮಿಂಗ್ ಅವ್ರು ಬರಲಿಲ್ಲ ಅಂದರೂ ಎಮ್ಮಿಂಗ್ ಮಾಡ್ಕೋಬೇಕು, ಐರನ್ ಅವ್ರು ಬರಲಿಲ್ಲ ಅಂದರೆ ಐರನ್ ಮಾಡ್ಕೋಬೇಕು, ಸ್ಟಿಚಿಂಗ್ ಅವ್ರು ಬರಲಿಲ್ಲ ಅಂದರೆ ಸ್ಟಿಚಿಂಗ್ ಮಾಡ್ಕೋಬೇಕು, ಕಟಿಂಗ್ ಅವ್ರು ಬರಲಿಲ್ಲ ಅಂದರೆ ಕಟಿಂಗ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು ಅವ್ರು ಯಾರೇ ಬರಲಿಲ್ಲ ಅಂದ್ರೂ ಕೂಡ ಇವತ್ತಿನ ಆರ್ಡ್ರ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡುವಷ್ಟು ಶಕ್ತಿ ನಮಗಿರಬೇಕು. ಆವಾಗಿದ್ದಾಗ ಮಾತ್ರ ನಮ್ಮ ಈ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಕಾಣೋದಕ್ಕೆ ಸಾಧ್ಯ. ಇದನ್ನೆಲ್ಲ ಯೋಚನೆ ಮಾಡಬೇಕು. ಕೆಲವೊಂದಷ್ಟು ಜನಕ್ಕೆ ತುಂಬಾ ಭಯ ಇರುತ್ತೆ, ಅಂಗಡಿ ಮಾಡಬೇಕಾ ಇಲ್ಲ ಮನೆಯಲ್ಲೇ ಸ್ಟಿಚ್ ಮಾಡಬೇಕಾ ಅಂತ. ಕೆಲವೊಂದಷ್ಟಕ್ಕೆ ಅಂಗಡಿ ಮಾಡೋ ಆಸೆ ಇರುತ್ತೆ, ಆದರೆ ಮಾಡಿದ್ರೆ ಹೇಗಾಗುತ್ತೋ ಏನೋ ಅನ್ನೋ ಭಯ ಇರುತ್ತೆ. ಆ ರೀತಿ ಅಂದ್ಕೋಬೇಡಿ. ಈ ಕೆಲಸದಲ್ಲಿ ಇವಾಗ ನೀವೊಂದು ಸಿಂಪಲ್ಲಾಗಿ ಒಂದು ಅಂಗಡಿನ ಮಾಡಿಕೊಂಡು ಒಂದು 3,000 ಬಾಡಿಗೆ, ಒಂದು 50,000 ಅಡ್ವಾನ್ಸ್ ಕೊಟ್ಟು ಸಿಂಪಲ್ಲಾಗಿ ಒಂದು ಅಂಗಡಿನ ಮಾಡಿಕೊಂಡ್ರೆ ಒಂದು ಜಿಜ್ಜಾಕ್ ಮಿಷಿನು, ಒಂದು ವರ್ಲಾಕ್ ಮಿಷಿನು, ಒಂದು ಸ್ಟಿಚಿಂಗ್ ಮಿಷಿನ್ ಕಡಿಮೆ ಬಡ್ಜೆಟಲ್ಲೇ ತೊಗೊಳ್ಳಿ. ನಿಮ್ಮ ಜಾಸ್ತಿ ಬಂಡವಾಳನ ಹಾಕೋಬೇಡಿ. ಕಡಿಮೆ ಬಡ್ಜೆಟಲ್ಲಿ ತೊಗೊಂಡು ಸ್ಟಿಚಿಂಗ್ ಮಾಡಿ. ದಿನದಲ್ಲಿ ಒಂದು 5 ಬ್ಲೌಸು 6 ಬ್ಲೌಸು ಈ ರೀತಿಯಾಗಿ ಸ್ಟಿಚ್ ಮಾಡಿದ್ರು ಕೂಡ ನಾವು ನಮ್ಮ ಬಾಡಿಗೆ, ನಮ್ಮ ಕರೆಂಟ್ ಬಿಲ್ನ ತೆಗೆದು ನಾವು ಅಷ್ಟನ್ನು ಸಂಪಾದನೆ ಮಾಡ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಏಕೆಂದರೆ ನಾನು ತಿಳಿದ ಮಟ್ಟಿಗೆ ನಾನು ಹೇಳ್ತಿರೋದು. ತುಂಬ ಜನ ನೋಡಿದ್ದೀನಿ, ತುಂಬ ಕಡೆ ನೋಡಿದ್ದೀನಿ, ಅದನ್ನೆಲ್ಲ ನೋಡಿ ಹೇಳ್ತಿದ್ದೀನಿ. ನಾನು ಓದ್ ಕಡೆ ಎಲ್ಲ ಕೇಳ್ತಿರ್ತೀನಿ, ನೀವೆಷ್ಟು ಬಾಡಿಗೆ ಕೊಡ್ತೀರಾ, ನೀವೆಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀರಾ, ಈ ರೀತಿ ಎಲ್ಲ ಪ್ರಶ್ನೆಗಳನ್ನ ಮಾಡ್ತಿರ್ತೀನಿ ಕೆಲವೊಂದಷ್ಟಕ್ಕೆ. ಹಾಗಾಗಿ ಹೇಳ್ತಿದ್ದೀನಿ, ಈ ಕೆಲಸದಲ್ಲಿ ನೀವೇನೇ ಮಾಡಿದ್ರು, ನೀವಾಗ ಚೆನ್ನಾಗಿ ಕಲ್ತಿದ್ದೀವಿ ಅಂದರೆ ಒಂದು ಅಂಗಡಿನ ಮಾಡಿಕೊಂಡು ಅಟ್ಲೀಸ್ಟ್ ಒಂದು 10 ಜನಕ್ಕೆ ಕಟ್ಟಿಂಗ್ ಕ್ಲಾಸ್ ಹೇಳ್ಕೊಟ್ರು ಕೂಡ ನಿಮ್ಮ ಕಲ್ತಿರುವಂಥದ್ದು ವಿದ್ಯೆ ಇನ್ನೂ 4 ಜನಕ್ಕೆ ಕಲಿಸ್ದಂತಾಗುತ್ತೆ. ಮತ್ತು ಒಂದಷ್ಟು ಅಮೌಂಟು ಕೂಡ ನಿಮಗೆ ಬರುತ್ತೆ. ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಆಗಲ್ಲ. ನಾವು ತಾಳ್ಮೆನ ಕಳ್ಕೊಬಾರ್ದು ಅಷ್ಟೇ. ಮನೆಯಲ್ಲೇ ಮಾಡಿ ಅಂಗಡಿಲೇ ಮಾಡಿ ತಾಳ್ಮೆನ ಕಳ್ಕೊಬೇಡಿ ಯಾವುದೇ ಕಾರಣಕ್ಕೂ. ಆಮೇಲೆ ಅಲ್ಲೇ ಮಾಡಿದ್ರೂ ಕೂಡ ಒಂದು 6 ತಿಂಗಳು ಹೊಸ ಟೈಮ್ ಅನ್ನೋದು ಬೇಕೇ ಆಗುತ್ತೆ. ನಾವು ಕಲಿತ ತಕ್ಷಣ ಯಾರು
ಒಂದು ಸ್ವಲ್ಪ ಟೈಮ್ ಅನ್ನೋದು ಬೇಕಾಗತ್ತೆ. ಆ ಟೈಮ್‌ನ ಯೂಸ್ ಮಾಡಿಕೊಂಡು ಏನಾದರೂ ಒಂದು ನಮಗೆ ಏನು ಸಾಧ್ಯನೋ ಅಷ್ಟು ಪ್ರಯತ್ನ ಪಡ್ತಿರಬೇಕು ನೀವು. ನಿಮ್ಮ ಪ್ರಯತ್ನದ ಮೇಲೆ ನಿಮ್ಮ ಕೆಲಸ ಹೇಗಿರುತ್ತೆ, ನಿಮ್ಮ ಪ್ರಯತ್ನ ಹೇಗಿರುತ್ತೆ ಅದರ ಮೇಲೆ ನಿಮಗೆ ಒಳ್ಳೆಯದನ್ನೋದು ಆಗೇ ಆಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಟೈಲರಿಂಗ್‌ನ ಕಲ್ತ್ಕೊಂಡಿರೋರು, ಕಲಿಬೇಕು ಅಂದ್ಕೊಂಡಿರೋರು, ಕಲ್ತಿರೋರು ಯಾರು ಕೂಡ ನಿಮ್ಮ ಧೈರ್ಯನ ಕಳ್ಕೊಬೇಡಿ. ಕಳ್ಕೊಳ್ದೇನೆ ಕೆಲಸ ಅನ್ನೋದನ್ನು ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ಳಿ. ಒಂದು ಯೂಟ್ಯೂಬ್ ಚಾನಲ್, ಇನ್‌ಸ್ಟಾಗ್ರಾಮ್ ಚಾನಲ್ ಈ ರೀತಿಯಾಗಿ ಒಂದು ಏನಾದರೂ ಮಾಡಿಕೊಂಡಾಗ ಅದರಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗುವಂಥ ಚಾನ್ಸ್ ಇರುತ್ತೆ. ನನಗೂ ಕೂಡ ಅಷ್ಟೇ, ನಾನು ಯೂಟ್ಯೂಬ್ ಚಾನಲ್‌ನ ನೋಡಿ ತುಂಬ ಅಂದರೆ ತುಂಬ ಕಸ್ಟಮರ್ಗಳು ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನಾನು ವಿಡಿಯೋದಲ್ಲಿ ಪ್ರತಿ ಸಲ ಹೇಳ್ತಿರ್ತೀನಿ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಒಂದು ವಿಡಿಯೋನ ನೋಡಿ ಬರ್ತಾರೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಈ ರೀತಿ ನಮಗೆ ಸಪೋರ್ಟ್ ಮಾಡೋರು ತುಂಬ ಜನ ಇರ್ತಾರೆ. ನಮ್ಮ ಧೈರ್ಯನ ಕಳ್ಕೊಬಾರ್ದು. ನಮ್ಮ ಕೆಲಸದಲ್ಲಿ ನಾವು ಕರೆಕ್ಟಾಗಿದ್ದೀವಿ, ಚೆನ್ನಾಗಿ ಮಾಡ್ತೀವಿ. ಆದಷ್ಟು ಕೂಡ ಕಸ್ಟಮರ್ಗಳಿಗೆ ನಾವು ಬರುವಂಥ ಅಮೌಂಟ್ಗಿಂತ ಕಸ್ಟಮರ್ಗೆ ಇಷ್ಟ ಆಗೋ ರೀತಿ ಸ್ಟಿಚ್ ಮಾಡಬೇಕು. ನಮ್ಮ ಕೆಲಸ ಪ್ರಾಮಾಣಿಕವಾಗಿರಬೇಕು ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಕೆಲಸ ಮಾಡಿದ್ರೆ ನೀವು ಎಲ್ಲೇ ಮಾಡಿ, ಇಲ್ಲಿ ಮಾಡಿದ್ರೆ ಸರಿ, ಅಲ್ಲಿ ಮಾಡಿದ್ರೆ ಸರಿ ಅಂತ ನಾನು ಹೇಳಲ್ಲ. ನೀವು ಎಲ್ಲೇ ಮಾಡಿ, ನನ್ನ ಮನೇಲಿ ಒಂದು ಮಿಷಿನೇ ಇಟ್ಕೊಂಡು ಕೆಲಸನ ಮಾಡ್ತಿದ್ದೆ. ಇವತ್ತಿಗೆ ನನ್ನ ಹತ್ರ ಇರುವಂಥ ಮಿಷಿನ್ಗಳು ಕೂಡ ಎಲ್ಲದೂ ಕೂಡ ಸ್ಟಾರ್ಟಿಂಗು ಯಾವ ಥರ ಮಿಷಿನ್ ಇತ್ತು, ಈಗ ಯಾವ ಥರ ಮಿಷಿನ್ ಇದೆ ಅನ್ನೋದನ್ನ ಹಳೆ ವೀಡಿಯೋಸ್ನೆಲ್ಲ ನೋಡಿದವ್ರಿಗೆ ಗೊತ್ತಿರುತ್ತೆ. ಎಲ್ಲ ಮಿಷಿನ್ಗಳು ಕೂಡ ಚೇಂಜ್ ಮಾಡಿಕೊಂಡೆ, ಸ್ವಲ್ಪ ಸ್ವಲ್ಪನೇ ಇಂಪ್ರೂವ್ಮೆಂಟ್ ಅನ್ನೋದನ್ನು ಮಾಡಿಕೊಂಡೆ. ನಾನು ಯಾವುದೂ ಕೂಡ ನಾನು ಒಂದೇ ಸಲ ಬಂಡವಾಳ ಹಾಕಲಿಲ್ಲ. ಆ ರೀತಿ ಒಂದೇ ಸಲ ಬಂಡವಾಳ ಅನ್ನೋದನ್ನು ಹಾಕಬೇಡಿ. ನಮ್ಮಿಂದ ಸಾಧ್ಯ ಇದೆ, ನಾವು ಮಾಡ್ತೀವಿ, ಯಾವುದಾದ್ರೂ ಸರಿನೇ ಪರವಾಗಿಲ್ಲ, ಅಟ್ಲೀಸ್ಟ್ ಬರಲಿಲ್ಲ ಅಂದರೆ ಒಂದು 3 ಮಿಷಿನ್ ಇಟ್ಕೊಂಡು ಒಂದು ಕಟ್ಟಿಂಗ್ ಕ್ಲಾಸ್ ಅನ್ನೋದಾದರೂ ಮಾಡ್ತೀವಿ ಅಂದರೆ ನೀವು ಅದನ್ನು ಕೂಡ ಮಾಡ್ಬೋದು. ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಬಂಡವಾಳನ ಹಾಕ್ಕೊಳ್ಳಿ. ಯಾವುದೇ ಹೆಣ್ಮಕ್ಳಾದರೂ ಅಷ್ಟೇ, ಏನಾದರೂ ಒಂದು ಮಾಡಬೇಕು ಕಲ್ತಿದ್ದೀವಿ ಆದರೆ ನಾನು ಏನೂ ಮಾಡೋಕ್ಕಾಗ್ತಿಲ್ಲ ಅಂದರೆ ಮನೇಲಾದರೂ ಕೂಡ, ನೀವು ಮನೆಯಲ್ಲೇ ಸ್ಟಿಚ್ ಮಾಡಿದ್ರು ಯಾರೂ ಬರೋಲ್ಲ ಅಂತ ಅಂದ್ಕೊಬಿಡಿ. ಮನೆಯಲ್ಲೂ ಕೂಡ ಫಿನಿಶಿಂಗ್ ಅನ್ನೋದು ಮತ್ತು ನಿಮ್ಮ ಸ್ಟಿಚ್ಚಿಂಗ್ ಅನ್ನೋದು ಚೆನ್ನಾಗಿದ್ದರೆ ಮನೆಯಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗ್ತೀರಾ. ನಾನು ಮನೆಯಲ್ಲೇ ಈ ಸ್ಟಿಚ್ ಮಾಡ್ತಿದ್ದೆ ಮೊದಲಿಗೆ. ಆಮೇಲೆ ಮನೆಯಿಂದ ಆಚೆ ಒಂದು ರೂಮ್ನ ಕಟ್ಕೊಂಡು ಈ ರೀತಿಯಾಗಿ ಎಲ್ಲ ಮಾಡಿಕೊಂಡು ಕೆಲಸನ ಮಾಡ್ತಿದ್ದೀನಿ. ತುಂಬ ವರ್ಷದಿಂದ ಸ್ಟಿಚ್ ಮಾಡ್ತಿದ್ದೀನಿ. ನಿಜವಾಗ್ಲೂ ನಾನು ಈ ಥರ ಮಾಡಬೇಕು ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ಈ ರೀತಿಯೆಲ್ಲ ಒಂದೊಂದೇ ಒಳ್ಳೆಯದಾಯಿತು. ನಮ್ಮ ಕೆಲಸ ಅನ್ನೋದು ಚೆನ್ನಾಗಿದ್ದರೆ, ನಾವು ಒಂದು ಒಳ್ಳೆ ರೀತಿಲಿ ಕಸ್ಟಮರ್ಗೆ ಇಷ್ಟ ಆಗೋ ರೀತಿ ಕೆಲಸ ಮಾಡ್ತಿದ್ದೀವಿ ಅನ್ನೋ ಹಾಗಿದ್ರೆ ನಿಜವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ಯಾರು ಕೂಡ ಧೈರ್ಯನ ಕಳ್ಕೊಬೇಡಿ. ಏನಾದರೂ ಮಾಡಲೇಬೇಕು ನಾವು ಇದರಲ್ಲಿ ಅನ್ನುವಂಥ ಹೆಣ್ಮಕ್ಳು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.